ನಮ್ಮ ಎಲ್ಲ ಪ್ರೀತಿಯ ಐಹೊಳೆಯ ಮನೆ ಮಂದಿಗೆ ಶರಣು ಶರಣಾರ್ಥಿ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ. ಎನರ್ಜಿಗೆ ರೂವಾರಿ ಅಕುಲ್ ಬಾಲಾಜಿ ನಡೆದಿದ್ದ ಹೆದ್ದಾರಿ ಇನ್ ಮುಂದೆ ಹಳ್ಳಿಯಲ್ಲಿ, ಗಲ್ಗಲ್ಲಿಯಲ್ಲಿ, ಜಿಲ್ಲೆಯಲ್ಲಿ, ಐಹೊಳೆಯಲ್ಲಿ ನಮ್ದೇ ಸೌಂಡು, ನಮ್ದೇ ಟ್ರೆಂಡು. ಇದು ಜಿ ಕನ್ನಡದ ಪವರ್ಫುಲ್ ಕಾರ್ಯಕ್ರಮ ರಗಡ್ ಮಜಾ. ಈಗ ಬರೋದೈತಿ ನೋಡ. ಇವತ್ತಿನ ಕಲಿಕೆ ಏನು, ಪರೀಕ್ಷೆ ಯಾವ ತರ ಇರುತ್ತೆ, ಅದರ ಪರಿಣಾಮ ಹೇಗಿರುತ್ತೆ, ಇವೆಲ್ಲವೂ ಕೂಡ ಗೊತ್ತಾಗತ್ತೆ ನಮ್ಮ ರೀಲೋಡೆಡ್ ಪವರ್ಫುಲ್ ಗರ್ಲ್ಸ್ ಬಂದ್ಮೇಲೆ. ಈಗ ನಮ್ಮ ಹಳ್ಳಿ ಪವರ್ ನ ರೀಲೋಡೆಡ್ ಗರ್ಲ್ಸ್ ಬನ್ನಿ. ವೆಲ್ಕಮ್ ವೆಲ್ಕಮ್ ಪವರ್ಫುಲ್ ಗರ್ಲ್ಸ್. ಜೋಶ್ ಏನು ಕಮ್ಮಿ ಆಗಿಲ್ಲಪ್ಪ, ಎಲ್ರ ಮುಖದಲ್ಲಿ ಒಂದು ಖುಷಿ ಇದೆ. ಅಂಡ್ ಸ್ಪೆಷಲಿ ಗಡಿಪಾರ್ ಆಗಿರುವಂತ ನಮ್ಮ ಬೆಂಕಿ, ಬಿಬಿ ಹಾಗೂ ರಚನಾ ಕೂಡ ಫುಲ್ ಹ್ಯಾಪಿ ಆಗಿದ್ದಾರೆ. ಏನಮ್ಮ ಬಿಬಿ, ಚೆನ್ನಾಗಿ ನಿದ್ದೆ ಮಾಡಿದೀರಾ? ಜನಿನೇ ಬರ್ತಾ ಇಲ್ಲ ನಿಮ್ದು. ಎಲ್ಲಿ ಮೈಕ್? ಒಂದು ಹ್ಯಾಂಡ್ ಮೈಕ್ ಕೊಡಿ ಅವ್ರಿಗೆ. ಮೈಕ್ ಎಲ್ಲೋ ಇತ್ತು ಸರ್? ಆಕ್ಚುಲಿ ಅದು ಟೆಂಟ್ ಅಲ್ಲೆಲ್ಲ ಬಿಟ್ಟು ಬಂದೆ ಸರ್. ಮತ್ತೆ ಟೆಂಟ್ ಅಲ್ಲಿ ಇರ್ಬೇಕು, ಇಲ್ಲಿ ಯಾಕೆ ಬಂದ್ರಿ ಸರ್? ಇಲ್ಲ ತಮಾಷೆ ಏನ ಇದು? ನಿಮ್ ಇಷ್ಟ ಬಂದಾಗ ರೂಲ್ ಗಳನ್ನ ಇಲ್ಲಿ ಕ್ರಿಯೇಟ್ ಮಾಡಕ್ ಆಗಲ್ಲ ಬಿಬಿ, ಹೇಳ್ತಾ ಇದೀನಿ. ಮೈಕ್ ಅಂದ್ರೆ ತಗೊಂಬರ್ಬೇಕು. ಮೈಕ್ ನಿಮ್ಮ ಕರ್ಣನ್ ಕವಚಿನ ತರ. ಮೈಕ್ ಇಲ್ಲದೆ ಮಾತಾಡ್ತೀರಾ? ರಿಮೂವ್ ದ ಮೈಕ್ ಅಂಡ್ ಟಾಕ್. ನಾವು ಯಾರಿಗೆ ಏನ್ ನಿಮ್ಮ ಮಾತು ತಲುಪತ್ತೆ ನೋಡೋಣ. ನೀವು ಅನ್ಕೊಂಡಿರೋಂಗೆ ನಾವು ರೂಲ್ಸ್ ಕ್ರಿಯೇಟ್ ಮಾಡಕ್ ಆಗತ್ತಾ? ಟಾಕ್ ಲೈಕ್ ದ್ಯಾಟ್. ಎಷ್ಟು ಜನಕ್ಕೆ ಕೇಳುತ್ತೆ ನೋಡ್ತೀನಿ ನಾನು. ಕರೆಕ್ಟ್ ಆಗಿ ಗಡಿಪಾರ್ ಮಾಡಿದ್ವಿ ನಿಮ್ಮನ್ನ. ಅವರೆಲ್ಲ ಮೈಕ್ ಹಾಕೊಂಡ್ ಬಂದಿಲ್ವಾ? ಅವ್ರ ಮೈಕ್ ಮರ್ತು ಬಂದ್ರ? ಯಾಕೆ ಪಕ್ಕದಲ್ಲಿರೋ ನಿಮ್ಮ ಪಾರ್ಟ್ನರೇ ಮೈಕ್ ಹಾಕೊಂಡ್ ಬಂದಿದ್ದಾರೆ. ನಿಮ್ಗೇನು ಕೊಂಬ್ ಬಂದಿದೆ? ಕೊಂಬು. ಈ ಸ್ಪೆಷಲ್ ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದೀರಾ ನೀವೆಲ್ಲ ಇಲ್ಲಿಗೆ? ಅದಕ್ಕೆ ಹೇಳಿಬೇಕೇನಮ್ಮ ನಿಂಗೆ? ಏನ್ ರಚನೆ, ನೀವ್ ಹೇಳಿಲ್ವಾ ಅವ್ರಿಗೆ ಈ ತರ ಮೈಕ್ ಹಾಕೊಂಡ್ ಬರ್ಬೇಕು ರೂಲ್ಸ್ ಅಂತ ಇರುತ್ತೆ ಅಂತ ಹೇಳಿಲ್ವಾ ಅವ್ರಿಗೆ? ಎಸ್ ಸರ್, ಹೇಳಿದ್ದೆ, ಬಟ್ ಬೈ ಮಿಸ್ ಆಗಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಅಂದ್ರೆ ಇರ್ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ ಅದನ್ನ. ನೆಕ್ಸ್ಟ್ ಟೈಮ್ ಏನಾದ್ರು ಮೈಕ್ ಏನಾದ್ರು ಈ ತರ ಮಿಸ್ ಮಾಡ್ಕೊಂಡ್ ಬಂದ್ರೆ ಅಲ್ಲಿಂದ ಹಂಗೆ ಮನೆಗೆ ಹೋಗ್ಬೋದು. ಅರ್ಥ ಆಯ್ತಾ? ರಮೇಶ, ಮೈಕ್ ತಗೊಂಬ. ಸಾರಿ ಸರ್. ಏನಮ್ಮ ದರ್ಶಿನಿ, ಎಸ್ ಸರ್. ಹೌ ಯು ಫೀಲಿಂಗ್? ಓಕೆ, ನಾಟ್ ಏನ್ ಬ್ಯಾಡ್. 2 ಮಾರ್ಕ್ಸ್ ಕಾಣಿಸ್ತಾ ಇದೆ ಇಲ್ಲಿ ಒಂದೇ ತಾನೆ? ಮೌತ್ ಒಳಗೂ ಆಗಿದೆ, ಹೊರಗೂ ಆಗಿದೆ, ಸೊ ಇಟ್ಸ್ ಲೈಕ್ ಟೂ ಮಚ್. ಓಕೆನಾ? ಅಥವಾ ಯು ನೀಡ್ ಮೆಡಿಕಲ್ ಅಟೆನ್ಷನ್? ನೋ, ಇಟ್ಸ್ ಫೈನ್ ಸರ್. ಐ ವಾಂಟ್ ಟು ಪ್ಲೇ ಲೈಕ್ ಈ ವಿಚಾರದಲ್ಲೆಲ್ಲ ಏನಾದ್ರು ಇದ್ರೆ ಹೇಳಿ ಅಷ್ಟೇ. ಒಟ್ಟಿನಲ್ಲಿ ಇಲ್ಲಿ ಸುಷ್ಮಾ, ಅಂಕಿತಾ ಮತ್ತೆ ಫುಲ್ ಖುಷಿಯಾಗಿದ್ದಾರೆ. ವಾಟ್ ಎವರ್ ಸೆಡ್ ಅಂಡ್ ಡನ್. ನಮ್ಮ ಕಾರ್ಯಕ್ರಮದ ಮೊದಲನೇ ಟಾಸ್ಕ್ ಅಲ್ಲಿ ನಾವೇ ಗೆದ್ದಿದ್ವು ಅಪ್ಪ. ಇದು ಇತಿಹಾಸ ಅಲ್ವಾ? ಹೇಳಿ ಸುಷ್ಮಾ. ಹಳ್ಳಿ ಪವರ್ ರೀಲೋಡೆಡ್ ಮೊದಲನೇ ಟಾಸ್ಕ್, ಮೊದಲನೇ ವಿನ್ನರ್ ನಾವೇ ಅಂತ ನಾವಿಬ್ರು ತುಂಬಾ ಖುಷಿ ಪಟ್ವಿ. ಮನೆಗೆ ಹೋಗಿದ ತಕ್ಷಣ ನಮಗೆ ಸ್ವೀಟ್ಸ್ ಎಲ್ಲ ಕೊಟ್ಟಿದ್ರಲ್ಲ, 1.5 kg ಸ್ವೀಟ್ಸ್ ಇತ್ತು. ಸೊ ಇಲ್ಲ ಸ್ವಲ್ಪ ಎಲ್ಲ ಶೇರ್ ಮಾಡಿದ್ವಿ ಸರ್. ಕಾಪಡೆ ಖುಷಿ ಆಯ್ತು. ಏನಮ್ಮ ಅಂಕಿತಾ? ತುಂಬಾ ಖುಷಿ ಆಯ್ತು ಫಸ್ಟ್ ಟಾಸ್ಕ್ ಗೆದ್ದಿದ್ಕೆ. ಸ್ವಲ್ಪ ಇಮೋಷನಲ್ ಆದೆ. ಅಪ್ಪ ಅಮ್ಮ ನೋಡ್ತಿರ್ತಾರೆ, ಸೊ ಅವ್ರಿಗೂ ತುಂಬಾ ಪ್ರೌಡ್ ಮೂಮೆಂಟ್ ಇದು. ಸೊ ಅವರು ತುಂಬಾ ಖುಷಿ ಆಗ್ತಾರೆ. ಐ ವಾಸ್ ಓವರ್ವೆಲ್ಮ್ಡ್ ಸರ್. ನಾನು ಅಷ್ಟು ಖುಷಿಯಾಗಿ ಎಲ್ಲ ತೋರ್ಸ್ಕೊಳಕ್ ಆಗಿಲ್ಲ ಕ್ಯಾಮ್ರಾದಲ್ಲಿ, ಬಟ್ ಐ ವಾಸ್ ಹ್ಯಾಪಿ ಇನ್ಸೈಡ್. ಇವತ್ತಿನ ಕಲಿಕೆ, ಯಾವುದೇ ಕಲಿಕೆ ಬಗ್ಗೆ ಹೇಳಬೇಕು ಅಂದ್ರೂ ಕೂಡ ಕಾಯಕವೇ ಕೈಲಾಸ ಅಂತ ಹೇಳಿರೋ ನಮ್ಮ ಬಸವಣ್ಣನ ನೆನೆಸ್ಬೇಕು. ಯಾಕೆ ಹೇಳಿ? ಪ್ರತಿಯೊಂದು ಕಾಯಕ ಕೂಡ ದೇವರಂತ ಕೆಲಸ. ಈಗ ನೀವು ಹಳ್ಳಿ ಮನೆಯಲ್ಲಿ ಹಳ್ಳಿ ಮಂದಿ ನೋಡಿದ್ರೆ ಪ್ರತಿದಿನ ಏನೋ ಒಂದು ಕಾಯಕ ಮಾಡ್ತಾನೆ ಇರ್ತಾರೆ. ಯಾರು ಸುಮ್ಮನೆ ಕೂರಂಗಿಲ್ರಿ. ಈಗ ನೀವೆಲ್ಲ ಹುಡುಗಿರು ಕೂಡ ಅವರ ಜೀವನಕ್ಕೆ ಇಳಿದು ಅವರ ಕಾಯಕವನ್ನ ಅನುಭವಿಸ್ತೀರ. ಅವ್ರು ಮಾಡೋ ಪ್ರತಿ ಕಾಯಕ ಕೂಡ ನೀವು ಮಾಡ್ತೀರ. ಅದೇ ಇವತ್ತಿನ ಚಾಲೆಂಜ್, ಕಾಯಕವೇ ಕೈಲಾಸ. ಇದು ಹಳ್ಳಿ ಪವರು, ಇದು ಹಳ್ಳಿ ಪವರು, ಇದು ಹಳ್ಳಿ ಪವರು.